ಹಾಯ್ ಫ್ರೆಂಡ್ಸ್, ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿ ನಂತರ ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೇಳಿ. ಆನ್ ದಿ ವೇ ಹೋಗಬೇಕಾದ್ರೆ ನಮಗೆ ಒಂದು 4-5 ದೇವಸ್ಥಾನಗಳು ಕೂಡ ಅಲ್ಲಿ ಸಿಗುತ್ತೆ. ಅದನ್ನೆಲ್ಲ ಆಟೋದಲ್ಲಿ ತೋರಿಸ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 150 ರೂಪಾಯಿ ಹಾಗೆ ಈಗ ತೊಗೊಳ್ತಾ ಇದ್ದಾರೆ. ಅಂದರೆ 2026ರಲ್ಲಿ ಜನವರಿ ಮಂತಲ್ಲಿ ನಾವು ಹೋಗಿದ್ದು. ಆ ಟೈಮಲ್ಲಿ 150 ರೂಪಾಯಿ ಹಾಗೆ ಆಟೋ ಚಾರ್ಜ್ ಮಾಡ್ತಾರೆ. ಆಟೋದಲ್ಲಿ ಸುಮಾರು ಜನ ಕೂಡ ಕೂರಿಸ್ಕೊಂಡಿರ್ತಾರೆ, ಸೀಟ್ ಲೆಕ್ಕದಲ್ಲಿ ಹೋಗೋದು. ಬಟ್ ನಾವು ಹೋಗೋದು ತುಂಬ ಲಾಂಗ್ ಆಗಿರೋದ್ರಿಂದ ನಮಗೆ ವರ್ತ್ ಅಂತಲೇ ಹೇಳ್ಬೋದು. ನಾವೇನಾದರೂ ಸಪ್ರೇಟಾಗಿ ಹೋಗಬೇಕು ಅನ್ನೋದಾದರೆ 1000 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಹಾಗಾಗಿ ನಾವು 150 ರೂಪಾಯಿ ಕೊಟ್ಟು ಶೇರ್ ಮಾಡಿಕೊಂಡು ಶೇರಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಪರ್ ಸೀಟ್ ಲೆಕ್ಕದಲ್ಲಿ. ಈಗ ಮಂತ್ರಾಲಯದಿಂದ 3.5 ಕಿಲೋಮೀಟ್ರ್ ದೂರ ಬಂದಿದ್ದೀವಿ. ಈಗ ನಮಗೆ ಫಸ್ಟು ಸಿಗ್ತಾ ಇರೋದು ಅಭಯ ಆಂಜನೇಯ ದೇವಸ್ಥಾನ. ಸುಮಾರು 30 ಅಡಿ ಎತ್ತರದ ಆಂಜನೇಯ ಮತ್ತು 90 ಮೆಟ್ರಿಕ್ ಟನ್ ತೂಕ ಇದೆಯಂತೆ ಈ ಆಂಜನೇಯ. ಈ ಆಂಜನೇಯನ ಮೈಸೂರಿನ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಅಶೋಕ್ ಗುಡಿಗಾರ್ ಅನ್ನೋರು ಇದನ್ನು ನಿರ್ಮಿಸಿದ್ದಾರೆ. ಇನ್ನು ಇದು ವಿಜಯನಗರ ಸಾಮ್ರಾಜ್ಯದ ಶಿಲ್ಪ ಶೈಲಿಯಲ್ಲಿ ಈ ಮೂರ್ತಿ ನಿರ್ಮಿತ ಆಗಿದೆ. ನಾವಿಲ್ಲಿ ಆಂಜನೇಯನ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ದರ್ಶನ ಎಲ್ಲ ಆಯಿತು. ಮತ್ತೆ ನಾವು ಆಟೋ ಹತ್ಕೊಂಡು ಈಗ 22 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬಿಚ್ಚಾಲೆಗೆ ಹೋಗ್ತಾ ಇದ್ದೀವಿ. ಫಸ್ಟು ನಮಗೆ ಸಿಗೋದು ಅಭಯ ಆಂಜನೇಯ ದೇವಸ್ಥಾನ, ನೆಕ್ಸ್ಟ್ ನಾವು ಹೋಗೋದು ಬಿಚ್ಚಾಲೆಗೆ, ಕೊನೆಯದಾಗಿ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ. ನಾವೀಗ ಮಂತ್ರಾಲಯದಿಂದ 22 ಕಿಲೋಮೀಟ್ರ್ ದೂರದಲ್ಲಿ ಬಂದಿದ್ದೀವಿ. ಬಿಚ್ಚಾಲೆ ಅನ್ನೋದು ಇಲ್ಲಿನ ಗ್ರಾಮ ದೇವತೆ. ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಕೂಡ ನೆಲೆಸಿದ್ದಂತಹ ಕ್ಷೇತ್ರ ಆಗಿತ್ತು ಇದು. ಅಪ್ಪಣ್ಣಾಚಾರ್ಯರು ಅಪಾರ ಜ್ಞಾನವನ್ನು ಹೊಂದಿದ್ದರು. ಹಾಗಾಗಿ ಇವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೂಡ ಮಾಡಿದ್ದಾರೆ. ಹಲವು ಕಡೆಯಿಂದ ವಿದ್ಯಾರ್ಥಿಗಳು ಅಪ್ಪಣ್ಣಾಚಾರ್ಯರ ಹತ್ತಿರ ವಿದ್ಯಾರ್ಜನೆಗೆ ಬರುತ್ತಿದ್ದರು. ವಿದ್ಯಾರ್ಥಿಗಳು ಅಕ್ಕಿಯನ್ನು ಭಿಕ್ಷೆ ಬೇಡಿ ತರುತ್ತಿದ್ದರು. ಹೀಗೆ ತಂದ ಅಕ್ಕಿಯನ್ನು ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟನ್ನು ಕಟ್ಟಿ ಅಲ್ಲಿದ್ದಂತಹ ಅರಳಿ ಮರಕ್ಕೆ ಆ ಗಂಟನ್ನು ಕಟ್ತಾ ಇದ್ರು. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಪ್ಪಣ್ಣಾಚಾರ್ಯರು ಅನ್ನಪೂರ್ಣೇಶ್ವರಿಯನ್ನು ನೆನೆದು ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಿದ್ರು. ಆವಾಗ ತಕ್ಷಣ ಆ ಗಂಟಿನಲ್ಲಿದ್ದಂತಹ ಅಕ್ಕಿಯು ಅನ್ನವಾಗ್ತಿತ್ತು. ನಂತರ ಶಿಷ್ಯರೊಂದಿಗೆ ಅವರು ಭೋಜನ ಮಾಡ್ತಾ ಇದ್ರು. ಅಪ್ಪಣ್ಣಾಚಾರ್ಯರ ಪಾಂಡಿತ್ಯದ ಬಗ್ಗೆ ತಿಳಿದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಭೇಟಿ ಮಾಡೋದಕ್ಕೆ ಬಿಚ್ಚಾಲೆಗೆ ಬರ್ತಾರೆ. ಮೊದಲ ಭೇಟಿಯಲ್ಲೇ ಇವರು ಆತ್ಮೀಯರಾದ ಕಾರಣ ಅಪ್ಪಣ್ಣಾಚಾರ್ಯರ ಜೊತೆಯಲ್ಲೇ ಇವರು 13 ವರ್ಷ ನೆಲೆಸ್ತಾರೆ. ಇಲ್ಲಿ ಮೊಸಳೆಗಳಿದೆ, ಎಚ್ಚರಿಕೆ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು 2009ರಲ್ಲಿ ಇಲ್ಲಿ ಪ್ರವಾಹ ಕೂಡ ಆಗಿತ್ತಂತೆ. ಆದರೂ ಕೂಡ ಇನ್ನು ಕುರುಹುಗಳು ಹಾಗೆ ಇದೆ ನಮಗೆ ನೋಡೋದಕ್ಕೆ. ಈಗ ಸನ್ಸೆಟ್ ಕೂಡ ಆಗ್ತಾ ಇದೆ. ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಇವತ್ತು. ಈಗ ಟೈಮು 5:30 ಆಗಿದೆ. ಇಲ್ಲೇ ತಮ್ಗೆ ಮಾಡ್ಬೋದು. ಇನ್ನು ಇಲ್ಲಿ ನಾವು ಶ್ರೀಪಾದರು ಪ್ರತಿಷ್ಠಾಪಿಸಿದಂತಹ ಉಗ್ರ ನರಸಿಂಹ ದೇವರ ದರ್ಶನವನ್ನು ಕೂಡ ಮಾಡ್ತಾ ಇದ್ದೀವಿ. ಸರಸ್ವತಿ ದೇವಿಯ ಆದೇಶದಂತೆ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ಇದರ ಬಗ್ಗೆ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಿರೋದಿಲ್ಲ. ಅವರಿಗೆ ಗಮನಕ್ಕೆ ಬಂದಾಗ ಅವರು ತುಂಬ ದುಃಖ ಆಗ್ತಾರೆ. ಹಾಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಸಿದ್ಧರಾಗ್ತಾರೆ. ಆವಾಗ ಮಳೆ ಬಂದು ತುಂಗಭದ್ರಾ ನದಿ ಉಕ್ಕಿ ಹರಿತಿರುತ್ತೆ. ಆಗ ಅಪ್ಪಣ್ಣಾಚಾರ್ಯರು ಗುರುಮಂತ್ರ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ನಾವೆಲ್ಲ ಏನು ಇದನ್ನು
ಪ್ರತಿ ದಿವಸ ಹೇಳ್ತೀವಲ್ಲ, ಇದನ್ನು ಅಪ್ಪಣ್ಯಾಚಾರ್ಯರು ಇಲ್ಲೇ ಈ ಮಂತ್ರನ ರಚಿಸ್ತಾರೆ. ಹಾಗೆ ಈ ಮಂತ್ರನ ಹೇಳ್ಕೊಳ್ತಾ ತುಂಗಭದ್ರಾ ನದಿಯಲ್ಲಿ ಕಾಲಿಡ್ತಾರೆ. ಸೊ ಇವರು ಮಂತ್ರಾಲಯಕ್ಕೆ ಹೋಗೋ ತನಕನೂ ತುಂಗಭದ್ರಾ ನದಿ ಅವರಿಗೆ ಜಾಗ ಮಾಡಿಕೊಡುತ್ತೆ ಅಪ್ಪಣ್ಣಾಚಾರ್ಯರಿಗೆ ಮಂತ್ರಾಲಯ ತಲುಪೋದಕ್ಕೆ. ಅವರು ಮಂತ್ರಾಲಯಕ್ಕೆ ರೀಚ್ ಆದಮೇಲೆ ಅವರಿಗೆ ಗೊತ್ತಾಗುತ್ತೆ ಮಂತ್ರಾಲಯ ಕಂಪ್ಲೀಟಾಗಿ ತುಂಬೋಗಿರುತ್ತೆ. ಆ ಮಂತ್ರದ ಶಕ್ತಿಯಿಂದ ಅವರಿಗೆ ಆ ಥರ ಆಗಿರುತ್ತೆ. ಆವಾಗ ಮಂತ್ರಾಲಯ ಮುಳುಗಿದ್ರಿಂದ ಪ್ರಜ್ಞೆ ತಪ್ಪಿಬಿಟ್ಟು ದುಃಖಿತರಾಗಿ ಅಪ್ಪಣ್ಣಾಚಾರ್ಯರು ಬೀಳ್ತಾರೆ. ಆವಾಗ ಅವರಿಗೆ ಬೃಂದಾವನದಿಂದ ಒಂದು ಧ್ವನಿ ಬರುತ್ತೆ, ಸಾಕ್ಷಿ ಭಯ ಸ್ತೋತ್ರೇಹಿ ಅಂತ. ಕೊನೆ ಲೈನನ್ನು ಅಪ್ಪಣ್ಣಾಚಾರ್ಯರು ಹೇಳಿರೋದಿಲ್ಲ. ಇದರ ಅರ್ಥ ಏನಂದರೆ, ಅಪ್ಪಣ್ಣಾಚಾರ್ಯರು ಹೇಳಿದ ಗುರು ಮಂತ್ರಕ್ಕೆ ಹಯಗ್ರೀವ ದೇವರು ಸಾಕ್ಷಿ ಅಂತ. ಗುರುರಾಯರು ಹೇಳ್ತಾರೆ, ಅಪ್ಪಣ್ಣಾಚಾರ್ಯ ನೀನು ಇಲ್ಲಿವರೆಗೆ ಬರೋದು ಬೇಡ, ನಾನೇ ನಿನ್ನನ್ನು ನೋಡೋದಕ್ಕೆ ಅಲ್ಲಿಗೆ ಬರ್ತೀನಿ. ನೀನು ನನಗಾಗಿ ಜಪತಪ ಮಾಡಿದಂತಹ ಕಟ್ಟೆ ಇದೆಯಲ್ಲ, ಆ ಸ್ಥಳದಲ್ಲಿ ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪಿಸು ಅಂತ ಹೇಳ್ತಾರೆ. ಆವಾಗ ಅವರು ಪ್ರತಿಷ್ಠಾಪಿಸ್ತಾರೆ. ಅದೇ ಆ ಪ್ಲೇಸು ನೋಡಿದ್ದು ನೀವು. ನಂತರ ನಾವೀಗ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಫಸ್ಟು ಬಿಚ್ಚಾಲಮ್ಮ ದೇವಸ್ಥಾನ ಮಂಚಾಲ ಗ್ರಾಮದ ಗ್ರಾಮ ದೇವತೆ ಆಗಿದ್ದರು. 2009ರಲ್ಲಿ ಇಲ್ಲಿ ಪ್ರವಾಹ ಕೂಡ ಆಗಿತ್ತು. ಆವಾಗ ಇಲ್ಲೆಲ್ಲ ಮುಳುಗೋಗಿತ್ತು ಕಂಪ್ಲೀಟಾಗಿ. ಬಿಚ್ಚಾಲೆಯನ್ನು ಫಸ್ಟು ಭಿಕ್ಷಾಲಯ ಅಂತ ಕೂಡ ಕರಿತಾ ಇದ್ರಂತೆ. ಈಗ ನಾವು ಬಿಚ್ಚಾಲಮ್ಮನ ದರ್ಶನ ಮಾಡ್ತಾ ಇದ್ವಿ. ಇನ್ನು ಈ ದೇವಸ್ಥಾನದ ಕಟ್ಟಡವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ. ಅಲ್ಲಿ ಅವರು ಹೊರಗಡೆ ಪೋಸ್ಟರ್ ಹಾಕಿದ್ದಾರೆ ಈ ರೀತಿಯಾಗಿ. ನೀವು ಕೂಡ ಬಿಚ್ಚಲಮ್ಮನ ದರ್ಶನ ಮಾಡಿ ನೋಡ್ತಾ ಇರ್ಬೋದು. ಈ ಪೋಸ್ಟರಲ್ಲಿ ಬರೆದಿದ್ದಾರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಈ ಕಟ್ಟಡವನ್ನು ಕಟ್ಟಲಾಗಿದೆ ಅಂತ. ಈಗ ನಾವು ಬಿಚ್ಚಲಮ್ಮನವರ ದರ್ಶನ ಮಾಡ್ಕೊಳ್ತಾ ಇದ್ದೀನಿ. ಗುರುರಾಯರಿಗೆ ಹೂರಣದ ಕಡುಬು ಅಂದರೆ ತುಂಬ ಇಷ್ಟ. ಹಾಗೆ ಜೊತೆಗೆ ಕಡಲೆಬೇಳೆ ಚಟ್ನಿ ಅಥವಾ ಬೇಳೆ ಚಟ್ನಿಗಳಂದರೆ ತುಂಬ ಇಷ್ಟ ಆಗ್ತಿತ್ತು. ಅಪ್ಪಣ್ಣಾಚಾರ್ಯರು ಒರಳು ಕಲ್ಲಿನಲ್ಲಿ ಅವರೇ ಸ್ವತಃ ಅವರ ಕೈಯಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿಕೊಡ್ತಾಯಿದ್ರು. ಸುಮಾರು 400 ವರ್ಷದ ಒರಳು ಕಲ್ಲನ್ನು ನಾವು ಕೂಡ ಈಗಲೂ ಸಹ ನೋಡಬಹುದು. ಇದರಲ್ಲಿ ಈಗಲೂ ಕೂಡ ಚಟ್ನಿ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ನೀವು ಅಪ್ಪಣ್ಣಾಚಾರ್ಯರು ಹಾಗೂ ಗುರು ರಾಘವೇಂದ್ರರವರ ಒಂದು ಸ್ಟ್ಯಾಚುನ ನೋಡ್ಬೋದು. ಹಾಗೆ ಇಲ್ಲಿ ಒರಳು ಕಲ್ಲನ್ನು ನೋಡಬಹುದು. 400 ವರ್ಷದ ಹಳೆಯ ಒರಳು ಕಲ್ಲು ಇದು. ಅಪ್ಪಣ್ಣಾಚಾರ್ಯರು ಸ್ವತಃ ಅವರೇ ಅವರ ಕೈಯಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಚಟ್ನಿನ ಮಾಡಿಕೊಡ್ತಾ ಇದ್ರಂತೆ. ನೆಕ್ಸ್ಟ್ ನಾವು ಬಿಚ್ಚಾಲೆಯಲ್ಲೇ ಇರುವಂತಹ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ. ಈಗಲೂ ಸಹ ನೋಡಬಹುದು ನಾವು ಅಪ್ಪಣ್ಣಾಚಾರ್ಯರ ಮನೆನ. ಇನ್ನು ಅಪ್ಪಣ್ಣಾಚಾರ್ಯರ ಮಕ್ಕಳು ಮೊಮ್ಮಕ್ಕಳು ಆ ಥರ ಆಗಿ 6th ಜನ್ರೇಷನ್ನು ಈಗಲೂ ಕೂಡ ಇದೆ. ಅವರೇ ಈ ಅಪ್ಪಣ್ಣಾಚಾರ್ಯರ ಮನೆಯನ್ನಾಗಿರ್ಬೋದು ಅಥವಾ ಅಲ್ಲಿ ನಾವು ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠ ನೋಡಿದ್ವಲ್ಲ, ಅದನ್ನು ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಈಗ ನಾವು ಅಪ್ಪಣ್ಣಾಚಾರ್ಯರವರ ಮನೆಗೆ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು 13 ವರ್ಷ ವಾಸವಿದ್ದಂತಹ ಮನೆ ಇದು. ಇಂಥ ಒಂದು ಮನೆಗೆ ಬರೋದಕ್ಕೆ ನಾವು ಪುಣ್ಯನೇ ಮಾಡಿರಬೇಕು ಅಂತಲೇ ಹೇಳುತ್ತೆ. ಅಂಥ ಪುಣ್ಯಾತ್ಮರು ಇದ್ದಂತಹ ಸ್ಥಳದಲ್ಲಿ ನಾವು ಈಗ ಬಂದಿದ್ದೀವಿ. ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಗುರುರಾಯರು ಪ್ರತಿಷ್ಠಾಪಿಸಿದಂತಹ ನಾಗದೇವರ ಸಾನ್ನಿಧ್ಯವನ್ನು ಕೂಡ ನಾವು ಈಗಲೂ ಕೂಡ ಕಾಣಬಹುದು. ಸ್ವತಃ ಗುರುರಾಯರೇ ಪ್ರತಿಷ್ಠಾಪಿಸಿದಂತಹ ನಾಗದೇವರ ಸಾನ್ನಿಧ್ಯ ಇದು.
ನೆಕ್ಸ್ಟು ಬಿಚ್ಚಾಲೆಯಿಂದ ನಾವೀಗ ಹೋಗ್ತಾ ಇದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡೋದಕ್ಕೆ. ಮಂತ್ರಾಲಯದಿಂದ ಇದು 20 ಕಿಲೋಮೀಟ್ರ್ ದೂರದಲ್ಲಿದೆ. ರಾಯಚೂರಿನ ಗಾಣದಾಳದಲ್ಲಿ ಇದೆ ಇದು. ಗುರುರಾಯರು ಮಂತ್ರಾಲಯಕ್ಕೆ ತೆರಳುವ ಮುನ್ನ 12 ವರ್ಷಗಳ ಕಾಲ ಈ ಕ್ಷೇತ್ರದ ಗುಹೆಯಲ್ಲಿ ತಪಸ್ಸು ಮಾಡಿದ್ದರು. ಆ ತಪಸ್ಸಿನ ಫಲಕ್ಕೆ ಮೆಚ್ಚಿ ಆಂಜನೇಯ ಸ್ವಾಮಿ 5 ಮುಖಗಳಾಗಿ ಪಂಚಮುಖಿಯಾಗಿ ದರ್ಶನವನ್ನು ನೀಡಿದರು. ನಂತರ ರಾಯರು ಧ್ಯಾನ ಮಾಡ್ತಾ ಇದ್ದಂತಹ ಬಂಡೆ ಮೇಲೆ ಆ ಪಂಚಮುಖಿ ಆಂಜನೇಯನ ಕೆತ್ತುತ್ತಾರೆ ಅವರ ಸ್ವತಃ ಕೈಯಾರೆ. ಇಂದು ಈ ಕ್ಷೇತ್ರ ಪಂಚಮುಖಿ ಆಂಜನೇಯ ಕ್ಷೇತ್ರವಾಗಿ ಪ್ರಸಿದ್ಧಿ ಕೂಡ ಪಡೆದಿದೆ. ಹಾಗೆ ಭಕ್ತಾದಿಗಳು ಮಂತ್ರಾಲಯಕ್ಕೆ ಬಂದವರು ಇಲ್ಲೂ ಕೂಡ ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಕೂಡ ಪವಾಡ ನಡೆಯುತ್ತೆ. ಏನಂದರೆ ಆಂಜನೇಯ ಸ್ವಾಮಿಗೆ ಇಲ್ಲಿ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ. ಆ ಪಾದರಕ್ಷೆಗಳು 5 ವರ್ಷ ಆದ ತಕ್ಷಣ ಸವಿಯತ್ತಂತೆ. ಹಾಗಾಗಿ ಆಮೇಲೆ ಆ ಭಕ್ತಾದಿಗಳೇನಿದ್ದಾರೆ ಪ್ರತಿ 5 ವರ್ಷಕ್ಕೊಂದ್ಸಲ ಹೊಸ ಪಾದರಕ್ಷೆಗಳನ್ನು ಕೊಡ್ತಾರಂತೆ. ಆ ಪಾದರಕ್ಷೆಗಳು 5 ವರ್ಷ ಆಗೋ ಅಷ್ಟೊತ್ತಿಗೆ ಅದು ಸೌದೋಗಿರುತ್ತಂತೆ. ಅಂದರೆ ಆಂಜನೇಯ ಬಂದು ಪಾದರಕ್ಷೆಗಳನ್ನು ಧರಿಸ್ಬಿಟ್ಟು ಓಡಾಡ್ತಾರೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ಈಗಲೂ ಕೂಡ ಇಲ್ಲಿನ ಜನ ನಂಬ್ತಾರೆ. ಸಣ್ಣ ಬೆಟ್ಟದ ಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ನಾವಿಲ್ಲಿ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ, ಪಾದರಕ್ಷೆದಷ್ಟೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಬಾಕಿ ಯಾವುದು ವಿಡಿಯೋ ಮಾಡಿಲ್ಲ. ಇನ್ನು ಇಲ್ಲಿ ಕತ್ಲು ಆಗಿದ್ದರಿಂದ ನಾವು ಹಿಂದ್ಗಡೆ ಮಹಾಲಕ್ಷ್ಮಿ ಟೆಂಪಲಿಗೆ ಕೂಡ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಾಗ ಖಂಡಿತವಾಗ್ಲೂ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಪಂಚಮುಖಿ ಆಂಜನೇಯನ ವಿಗ್ರಹ ಇದೆ. ಇಲ್ಲಿ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರಬಹುದು, ದೇವಸ್ಥಾನದಿಂದನೇ ಹಾಕಿರ್ತಾರೆ, ಅಲ್ಲಿ ನೀವು ದರ್ಶನ ಪಡಿಬಹುದು ಪಂಚಮುಖಿ ಆಂಜನೇಯನ. ಇಲ್ಲಿ ನಮಗೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಇಲ್ಲಿ ನಾನು ಆಂಜನೇಯ ದೇವಸ್ಥಾನದಲ್ಲಿ ಪಾದುಕೆಗಳ ದರ್ಶನವನ್ನು ಮಾಡೋದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಮೇಲ್ಗಡೆ ನಾವು ಹತ್ಕೊಂಡು ಹೋಗೋದು ಅಲ್ಲಿ ತನಕ ವಿಡಿಯೋ ಮಾಡಿದ್ದೀನಿ. ಆಮೇಲೆ ನಂತರ ಅವರು ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದರು. ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಹೋಗಿದ್ದೆ ನಾನು. ಇದೇ ನೋಡಿ ಆಂಜನೇಯ ಪಾದಕ್ಕೆ. ಪಂಚಮುಖಿ ಆಂಜನೇಯ ದರ್ಶನ ಮಾಡಿಕೊಂಡು ನಾವೀಗ ವಾಪಸ್ಸು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.